ಸೌಂದರ್ಯ ಜಗದೀಶ್, ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ವ್ಯವಹಾರಗಳು, ದುಡ್ಡಿನ ವ್ಯವಹಾರಗಳು ಇತ್ತು ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಅನೇಕ ಅಂಶಗಳು. ಪಾಲುದಾರರಿಂದ 60 ಕೋಟಿ ನಷ್ಟ ಅಂತ. ಇನ್ಫ್ಯಾಕ್ಟ್ ಸೌಂದರ್ಯ ಜಗದೀಶ್ ಅವರು ಮೃತಪಟ್ಟಾಗ ಅವರ ಪತ್ನಿ ರೇಖಾ ಅವರೇ ಅಳಲನ್ನ ತೋಡ್ಕೊಂಡಿದ್ರು. ನಂಬಿದವರೇ ಕುತ್ತಿಗೆ ಕುಯ್ದ್ರು ಅಂತೆಲ್ಲ ಅವರು ಮಾತನಾಡಿದ್ರು. ವ್ಯವಹಾರದ ದಾಖಲೆ ಪೊಲೀಸರಿಗೆ ನೀಡಿದ ಪಾಲುದಾರ ಸುರೇಶ್ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ದಾಖಲೆ ಪತ್ರಗಳ ಪ್ರಕಾರ ಪವಿತ್ರ ಗೌಡ ಅವರಿಗೆ 1,75,00,000 ಹಣ ವರ್ಗ ಆಗಿದೆ. ಪಾಲುದಾರರಿಂದ ಮುಚ್ಚಿಟ್ಟು ಹಾಗಾದ್ರೆ ಈ ಹಣವನ್ನ ಸೌಂದರ್ಯ ಜಗದೀಶ್ ಕೊಟ್ರ ಅನ್ನೋದು ಪ್ರಶ್ನೆ. ಸೌಂದರ್ಯ ಜಗದೀಶ್, ದರ್ಶನ್, ಪವಿತ್ರ ಗೌಡ ನಡುವೆ ಹಣದ ವ್ಯವಹಾರ ಇತ್ತು ಅನ್ನೋದಕ್ಕೆ ಅನೇಕ ಪುಷ್ಟಿ ಕೊಡುವಂತಹ ಅಂಶಗಳು ಈಗಾಗಲೇ ಸಿಗ್ತಾ ಹೋಗ್ತಾ ಇದೆ. ವ್ಯವಹಾರದ ದಾಖಲೆ ಪೊಲೀಸರಿಗೆ ಪಾಲುದಾರ ಸುರೇಶ್ ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ. ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ, ದಿಢೀರ್ ಬಂಗಲೆ ಖರೀದಿ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ, ನಿರ್ಮಾಪಕ ಆತ್ಮಹತ್ಯೆ ಬಳಿಕ ಪತ್ನಿ ರೇಖಾ ಅವರು ಕೂಡ ದೂರನ್ನ ಇದೇ ವಿಚಾರವಾಗಿ ಕೊಟ್ಟಿರ್ತಾರೆ. ಪಾಲುದಾರರಿಂದ 60 ಕೋಟಿ ನಷ್ಟ ಆಗಿದೆ. ನಂಬಿದವರು ಅಥವಾ ವ್ಯವಹಾರ ಮಾಡ್ತೀನಿ ಅಂತ ಹೇಳಿದವರು ತಮ್ಮ ಸ್ವಂತಕ್ಕೆ ಅವರ ಅಂದರೆ ಸೌಂದರ್ಯ ಜಗದೀಶ್ ಅವರ ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರು. ಇದರಿಂದ ಅವ್ರು ರಿಕವರ್ ಆಗಕ್ಕಾಗಲಿಲ್ಲ, ಹೀಗಾಗಿ ಸುಸೈಡ್ ಮಾಡಿಕೊಂಡ್ರು ಅಂತೆಲ್ಲ ಅವರು ಆರೋಪ ಮಾಡಿದರು. ಎಳಿಬೇಕಾದ್ರೆ ಡೆತ್ ನೋಟ್ ಬಿತ್ತು. ಆ ಡೆತ್ ನೋಟ್ ನೋಡಿದ್ಮೇಲೆ ನನಗೂ ತುಂಬ ಗಾಬರಿ ಆಯಿತು. ಅವ್ರ ಪಾರ್ಟ್ನರ್ಸಿಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್. VS ಸುರೇಶು ಹೊಮ್ಮಣ್ಣ ಅವರು ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಫೋರ್ಜರಿ ಮಾಡ್ಕೊಂಡಿದ್ದಾರೆ, ಸುಮಾರು ಖಾಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ, ತುಂಬ ಕಿರುಕುಳ ಕೊಟ್ಟಿದ್ದಾರೆ ಸರ್. ನಮ್ಮ ಯಜಮಾನ್ರ ಸಾವಿಗೆ ಸುರೇಶು ಹೊಮ್ಮಣ್ಣನೇ ಕಾರಣ ಸರ್. ಅವರಿಂದನೇ ಅವ್ರು ಸತ್ತಿರೋದು. ನಮಗೆ ಆ ನೋವು ಕೇಳಿದ ತಕ್ಷಣ ತುಂಬ ಗಾಬರಿ ಆಯಿತು. ಹಾಗಾಗಿ ಡೆತ್ ನೋಟ್ ಸಮೇತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕಾರಿಗಳಿಗೆ ಡೆತ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೇಪರ್ಸು ಫೋರ್ಜರಿದು ನಾನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಕೊನೆ ಕಾಲು ಸುರೇಶ್ದೇ ಬಂದಿರೋದು, ಕೊನೆ ಮೆಸೇಜು ಸುರೇಶ್ದೇ ಬಂದಿದೆ ಸರ್. ನಮ್ಮ ಮನೆ ಇವತ್ತಿನ ಈ ಸ್ಥಿತಿಗೆ ಅವನೇ ಸರ್ ಕಾರಣ. ನನ್ನ ಗಂಡನ ಪ್ರಾಣ ತೊಗೊಂಡ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನ್ಯಾಯ ಬೇಕು, ಅಧಿಕಾರಿಗಳಿಂದನೂ ನ್ಯಾಯ ಬೇಕು. ತನಿಖೆ ನಡೀತಾ ಇದೆ. ತನಿಖೆಗೆ ಅವ್ರು ಏನು ಕೇಳ್ತಾರೋ ನಾನೆಲ್ಲ ರೆಸ್ಪಾಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ಸು ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅಧಿಕಾರಿ